ಥ್ಯಾಂಕ್ ಯು. ನಮಸ್ಕಾರ. ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳನ್ನು ತಿಳಿಸುತ್ತಾ ಇವತ್ತು ನನ್ನ ಕರ್ನಾಟಕ ಸರ್ಕಾರದ ಪ್ರೀತಿಯ ನಮಸ್ಕಾರಗಳನ್ನು ತಿಳಿಸುತ್ತಾ ಇವತ್ತಿನ ದಿವಸ ನನ್ನ ಕರ್ನಾಟಕ ಸರ್ಕಾರದ ನಿರ್ದೇಶನದಂತೆ ಬಡವರ ಬದುಕನ್ನು ಹಸನುಗೊಳಿಸಲು ಪಂಚ ಯೋಜನೆಗಳನ್ನು ಉಚಿತವಾಗಿ ನೀಡಿ ಅವುಗಳನ್ನು ಅನುಷ್ಠಾನಗೊಳಿಸಬೇಕೆನ್ನುವ ನಿಟ್ಟಿನೊಳಗೆ ತಾಲೂಕಿನಲ್ಲಿ ಒಂದು ಅನುಷ್ಠಾನ ಸಮಿತಿಯನ್ನು ರಚನೆ ಮಾಡಿ ಸದರಿ ಸಮಿತಿಯ ಅಧ್ಯಕ್ಷತೆ ಒಳಗಡೆ ಪ್ರತಿ ತಿಂಗಳು ಒಂದು ಸಭೆಯನ್ನು ನಡೆಸಬೇಕು. ಅದರಂತೆ ಇವತ್ತಿನ ದಿವಸ ತಾಲೂಕು ಪಂಚಾಯತಿ ಕಾರ್ಯಾಲಯದಲ್ಲಿ ಅನುಷ್ಠಾನ ಸಮಿತಿಯ ಸಭೆಯನ್ನು ಕರೆಯಲಾಗಿದ್ದು ಸದರಿ ಸಮಿತಿಯ ಅಧ್ಯಕ್ಷ ಸ್ಥಾನವನ್ನು ಮಾನ್ಯ ಶ್ರೀ ಅರ್ಜುನ್ ಬಂಡ್ಗಾರ್ ಸರ್ ಅವರು ತಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಸ್ಥಾನವನ್ನು ಸ್ವಾಗತ ಮಾಡಿಕೊಳ್ತಾ ಇದ್ದೀನಿ. ಈ ಸಭೆಯ ಕಾರ್ಯದರ್ಶಿಗಳು ಹಾಗೂ ತಾಲೂಕಿನ ಕಾರ್ಯನಿರ್ವಾಹಕ ಅಧಿಕಾರಿಗಳು ಆಗಿರುವಂತಹ ನೂತನವಾಗಿ ಪದಗ್ರಹಣ ಮಾಡಿರುವಂತಹ ಶ್ರೀ ಸುಭಾಷ್ ಭಜಂತ್ರಿ ಸರ್ ಅವರನ್ನು ನಾನು ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ನನಗೆ ಅನುಷ್ಠಾನ 5 ಇಲಾಖೆಯ ಅಧಿಕಾರಿಗಳ ಆಗಮಿಸಿ ತಮ್ಮನ್ನು ಸಹಿತ ನಾನು ಪ್ರೀತಿಪೂರ್ವಕವಾಗಿ ಈ ಸಭೆಗೆ ಸ್ವಾಗತ ಮಾಡಿಕೊಳ್ತಾ ಇದ್ದೀನಿ. ಎಲ್ಲ ಗೌರವಾನ್ವಿತ ಸದಸ್ಯರು ಆಗಮಿಸಿದರೆ ತಮ್ಮೆಲ್ಲರನ್ನು ಪ್ರೀತಿಪೂರ್ವಕವಾಗಿ ಸಭೆಗೆ ಸ್ವಾಗತ ಮಾಡಿಕೊಂಡು ಅಧ್ಯಕ್ಷರ ಅಪ್ಪಣೆಯಂತೆ ಅಜಲದಂತೆ ಕಾರ್ಯಕ್ರಮವನ್ನು ಪ್ರಾರಂಭಗೊಳಿಸಲು ಕೇಳಿಕೊಳ್ತಾ ಇದ್ದೀನಿ. ಅಂದಿನ ಸಭೆಯ ನಡವಳಿಯನ್ನು ಓದಿ ಹೇಳುವುದು ಸಭೆಯ ನಡವಳಿಯನ್ನು ಓದಿ ತಿಳಿಸುವುದು. ದಿನಾಂಕ 18/12/2025 ಗುರುವಾರ ಮುಂಜಾನೆ 11 ಗಂಟೆಗೆ ಅಧ್ಯಕ್ಷರ ಗ್ಯಾರಂಟಿ ಯೋಜನೆಗಳ ಸಮಿತಿ ತಾಲೂಕಾ ರಾಯಭಾಗದ ಅಧ್ಯಕ್ಷತೆಯಲ್ಲಿ ಜರುಗಿದ ಸಭೆಯ ನಡವಳಿಗಳು. ಸಭೆಗೆ ಹಾಜರಿದ್ದವರು 10 ಜನ, ಗೈರ್ ಹಾಜರಿದ್ದವರು 2 ಜನ, ಹಾಜರಿದ್ದ ಅಧಿಕಾರಿಗಳು 5 ಜನ. ಮೊದಲಿಗೆ ಶ್ರೀ NP ಬೆನ್ನಗಡ್ಡಿ ಯೋಜನಾಧಿಕಾರಿಗಳು ತಾಲೂಕು ಪಂಚಾಯತ್ ರಾಯಭಾಗಿ ಇವರು ಹಾಜರಿದ್ದ ಎಲ್ಲ ಸದಸ್ಯರು ಹಾಗೂ ಅಧ್ಯಕ್ಷರನ್ನು ಹಾಗೂ ಕಾರ್ಯನಿರ್ವಾಹಕ ಅಧಿಕಾರಿಗಳನ್ನು ಸಭೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡಿದರು. ನಂತರ ಸಭೆಯ ಎಲ್ಲ ಅಧ್ಯಕ್ಷರು ಎಲ್ಲ ಇಲಾಖೆಯ ಅಧಿಕಾರಿಗಳನ್ನು ಸ್ವಾಗತಿಸಿ ಹಿಂದಿನ ಸಭೆಯ ನಡವಳಿಕೆಯನ್ನು ಓದಿ ಹೇಳಲು ತಿಳಿಸಿದರು ಮತ್ತು ಕಾರ್ಯನಿರ್ವಾಹಕ ಅಧಿಕಾರಿಗಳು ಮಾತನಾಡಿ ಮುಂದಿನ ಸಭೆಗೆ ಹಾಜರಾಗುವಂತೆ ಎಲ್ಲ ಅಧಿಕಾರಿಗಳು ತಾಲೂಕು ಪಂಚಾಯತಿ ಕಾರ್ಯಾಲಯಕ್ಕೆ ಪ್ರಗತಿಯ ವರದಿಯ ಒಂದು ಪ್ರತಿಯನ್ನು ನೀಡಲು ಸೂಚಿಸಿದರು. ಅಲ್ಲದೆ ಈ ಸಭೆಗೆ ಖುದ್ದಾಗಿ ಅಧಿಕಾರಿಗಳು ಹಾಜರಾಗುವಂತೆ ಸೂಚಿಸಿದರು. ಅಧ್ಯಕ್ಷರು ಹಿಂದಿನ ಸಭೆಯಲ್ಲಿ ಮಾತನಾಡಿದಂತೆ ಗ್ಯಾರಂಟಿ ಸಭೆಯ ಬಹಳಷ್ಟು ಸದಸ್ಯರು ಗೈರು ಹಾಜರಾಗಿ ಉಳಿಯುತ್ತಿದ್ದು ಯೋಜನೆಯ ಅನುಷ್ಠಾನಕ್ಕೆ ಮಾರಕವಾಗಿರುತ್ತದೆ. ಕಾರಣ ಎಲ್ಲ ಸದಸ್ಯರು ಮುಂದಿನ ಸಭೆಗೆ ಖುದ್ದಾಗಿ ಹಾಜರಾಗಿ ಕ್ರಿಯಾಶೀಲತೆಯಿಂದ ಎಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಹಾಗೂ ಸಮರ್ಪಕ ಅನುಷ್ಠಾನ ಮಾಡುವಲ್ಲಿ ಸಫಲರಾಗಲು ಎಲ್ಲರಿಗೂ ಸೂಚಿಸಿದರು. ಒಂದು ವೇಳೆ ತರಬೇತಿಗೆ ಇದೇ ರೀತಿ ಗೈರು ಹಾಜರಾಗಿ ಉಳಿದಲ್ಲಿ ಅವರ ಸದಸ್ಯತ್ವ ರದ್ದತಿ ಮಾಡಲು ಸರ್ಕಾರಕ್ಕೆ ತಿಳಿಸಲಾಗುವುದು ಎಂದು ಹೇಳಿದರು. ಅಲ್ಲದೆ ಗೈರು ಹಾಜರು ಉಳಿದ ಸದಸ್ಯರ ಸಭಾಪತಿಯನ್ನು ಜಮೆ ಮಾಡಲಾಗದಂತೆ ಕ್ರಮ ಕೈಗೊಳ್ಳಲು ಸಭೆಗೆ ತಿಳಿಸಿದರು. ಈ ಬಗ್ಗೆ ಹಿಂದಿನ ಸಭೆಯಲ್ಲಿ ಎಲ್ಲ ಸದಸ್ಯರಿಗೆ ಮತ್ತೊಮ್ಮೆ ಎಚ್ಚರಿಕೆ ನೀಡಿ ಸಭೆಯನ್ನು ಮುಂದುವರಿಸುವಂತೆ ತಿಳಿಸಿದರು. ಸಭೆಯಲ್ಲಿ ಹಾಜರಿದ್ದ ಎಲ್ಲ ಅಧಿಕಾರಿಗಳಿಗೆ ತಮ್ಮ ತಮ್ಮ ಇಲಾಖಾ ಪ್ರಗತಿ ವರದಿ ಹೇಳಲು ತಿಳಿಸಿದರು. ಮೊದಲನೇದಾಗಿ ಆಹಾರ ಇಲಾಖೆ ರಾಯಭಾಗ. ಸದರಿ ಸಭೆಗೆ ಆಹಾರ ಇಲಾಖೆ ಅಧಿಕಾರಿಗಳು ಅಧಿವೇಶನ ಕೆಲಸಕ್ಕೆ ನಿಯೋಜಿಸಲ್ಪಟ್ಟಿರುವುದರಿಂದ ಇಲಾಖೆಯ ಪ್ರಗತಿ ವರದಿಯನ್ನು ಅಧ್ಯಕ್ಷರಿಗೆ ಸಲ್ಲಿಸುವಂತೆ ತಿಳಿಸಿದರು. ಸಭೆಗೆ ನಿಯೋಜಿತ ಅಧಿಕಾರಿಗಳು ತಮ್ಮ ಇಲಾಖೆಯ ಪ್ರಗತಿ ವರದಿಯನ್ನು ಓದಿ ಹೇಳಿದರು. ಎರಡನೇದಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ರಾಯಬಾಗ್ ಇವರು ತಮ್ಮ ಇಲಾಖೆ ಪ್ರಗತಿ ವರದಿಯನ್ನು ಓದಿ ಹೇಳಿದರು. ಯುವನಿಧಿ ಚಿತ್ರಪಡಿ ಶೈಕ್ಷಣಿಕ ಜಿಲ್ಲೆಗೆ ಸಂಬಂಧಿಸಿದಂತೆ 2025ರಂತೆ ಆನ್ಲೈನ್ನಲ್ಲಿ ನೋಂದಾಯಿತ ಅರ್ಜಿಗಳು 2429 ಇರುತ್ತವೆ ಹಾಗೂ ಕಚೇರಿ ಲಾಗಿನ್ನಲ್ಲಿ ಬಂದ ಅಭ್ಯರ್ಥಿಗಳ ದಾಖಲೆ ಪಡೆದು ಅನುಮೋದನೆ ಮಾಡಲು ಅರ್ಜಿಗಳು 6529 ಇರುತ್ತವೆ. ಒಟ್ಟು ಅರ್ಜಿಗಳು 1900 ಇದ್ದು ಇವುಗಳನ್ನು ಮುಂದಿನ ಕ್ರಮ ಕೈಗೊಳ್ಳಲಾಗುವುದೆಂದು ಸಭೆಗೆ ತಿಳಿಸಿದರು. ಟೆಸ್ಕಾಂ ಇಲಾಖೆ ರಾಯಬಾಗ್ ಇವರು ತಮ್ಮ ಇಲಾಖೆಯ ಪ್ರಗತಿ ವರದಿಯನ್ನು ಓದಿ ಹೇಳಿದರು. ಗ್ಯಾರಂಟಿ ಯೋಜನೆಯಲ್ಲಿ ಎಲ್ಲಾ ಮನೆಗಳಿಗೆ ಉಚಿತ ವಿದ್ಯುತ್ ನೀಡಲಾಗುತ್ತಿರುತ್ತದೆ. ಗೃಹ ಜ್ಯೋತಿ ಯೋಜನೆಯ ಪ್ರಗತಿ ವರದಿಯನ್ನು ಓದಿ ಹೇಳಿದರು. 99.50 ಫಲಾನುಭವಿಗಳಿಗೆ ಸರ್ಕಾರದ ಯೋಜನೆಗೆ ಉಚಿತ ವಿದ್ಯುತ್ ನೀಡಲಾಗುತ್ತಿರುತ್ತದೆ. 200 ಯೂನಿಟ್ಗಳಿಂದ ಹೆಚ್ಚಿನ ವಿದ್ಯುತ್ ಬಳಕೆದಾರರು ಆ ಯೋಜನೆಯಲ್ಲಿ ಅರ್ಹರಾಗಿರುತ್ತಾರೆ ಎಂದು ತಿಳಿಸಿದರು. ಸಭೆಯಲ್ಲಿ ಸದಸ್ಯರಾದ ನಾಗಪ್ಪ ಬಡೂರು ಮಾತನಾಡಿ ವಿದ್ಯುತ್ ಕಂಬಗಳ ಬದಲಾವಣೆಗೆ ಅವಶ್ಯಕತೆ ಇದ್ದು ಕೂಡಲೇ ಕ್ರಮ ಕೈಗೊಳ್ಳುವಂತೆ ತಿಳಿಸಿದರು.
ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇವರು ತಮ್ಮ ಇಲಾಖೆ ಪ್ರಗತಿ ವರದಿಯನ್ನು ಓದಿ ಹೇಳಿದರು. ಅಧ್ಯಕ್ಷರು ಮಾತನಾಡಿ ಸಭೆಗೆ ಬರುವಾಗ 3 ಪ್ರತಿ ಪ್ರಗತಿ ವರದಿಯನ್ನು ಮುಂಚಿತವಾಗಿ ಸಲ್ಲಿಸಬೇಕು ಎಂದು ತಿಳಿಸಿದರು. ಅದರಂತೆ ಗೃಹ ಲಕ್ಷ್ಮಿ ಯೋಜನೆಯ ಪ್ರಗತಿ ವರದಿಯನ್ನು ಓದಿ ಹೇಳಲು ತಿಳಿಸಿದರು. ಜೂನ್ 25/2025 33,02,681 ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯಡಿ ಜಮೀನು ಆಗಿರುವ ಮಾಹಿತಿಯನ್ನು ಸಭೆಗೆ ಓದಿ ಹೇಳಿದರು. ಈಗ 2 ತಿಂಗಳ ಹಣ ಬಾಕಿ ಇದ್ದು ಕೂಡಲೇ ಸರ್ಕಾರದಿಂದ ಜಮೀನು ಮಾಡಲಾಗುವುದು ಅಂತ ತಿಳಿಸಿದರು. ಸದಸ್ಯರಾದ ಶ್ರೀ ಸಭಾಪತಿಯಲ್ಲ ಅವರು ಮಾತನಾಡಿ ಸಭೆಯಲ್ಲಿ ಅಧಿಕಾರಿಗಳು ಹಾಜರಾಗಿ ಸಭೆ ಮುಕ್ತಾಯದವರೆಗೆ ಇರುವಂತೆ ನೋಡಿಕೊಳ್ಳಲು ತಿಳಿಸಿದರು. ಇದಕ್ಕೆ ಅಧಿಕಾರಿಗಳು ಮಾತನಾಡಿ ಬೆಳಗಾವಿಯಲ್ಲಿ ಜರುಗಿದ ಗ್ಯಾರಂಟಿ ಯೋಜನೆ ಸಭೆಯಲ್ಲಿ ಹಾಜರಿದ್ದು ಮುಕ್ತಾಯದವರೆಗೆ ಸಭೆಯಲ್ಲಿ ಇರುವುದಾಗಿ ತಿಳಿಸಿದರು. ಕೆಎಸ್ಆರ್ಟಿಸಿ ರಾಯಬಾಗ್ ಇವರು ತಮ್ಮ ಇಲಾಖೆ ಪ್ರಗತಿಯನ್ನು ಓದಿ ಹೇಳಿದರು. ಸಭೆಗೆ ಕೆಎಸ್ಆರ್ಟಿಸಿ ವ್ಯವಸ್ಥಾಪಕರು ಗೈರು ಹಾಜರಿದ್ದು ಇದಕ್ಕೆ ಅಧ್ಯಕ್ಷರು ಅಸಮಾಧಾನ ವ್ಯಕ್ತಪಡಿಸಿದರು. ಬದಲಿ ಅಧಿಕಾರಿಗಳನ್ನು ಸಹಿತ ಸಭೆಗೆ ನಿಯೋಜನೆ ಮಾಡಿರುವುದಿಲ್ಲ ಎಂದು ಸಭೆಗೆ ತಿಳಿಸಿದರು. ಮುಂದಿನ ಸಭೆಗೆ ಹಾಜರಾಗುವಾಗ 3 ಪ್ರತಿ ಮಾಹಿತಿಯೊಂದಿಗೆ ಖುದ್ದಾಗಿ ಅಧಿಕಾರಿಗಳು ಹಾಜರಾಗಲು ತಿಳಿಸುವಂತೆ ತಿಳಿಸಿದರು. ಇದಕ್ಕಾಗಿ ಅಧಿಕಾರಿಗಳಿಗೆ ನೋಟಿಸ್ ನೀಡಿ ಎಚ್ಚರಿಕೆ ನೀಡಲು ತಿಳಿಸಿದರು. ಸಭೆಯಲ್ಲಿ ಸದಸ್ಯರಾದ ಶ್ರೀ ಪ್ರತಾಪ್ ಕಾಂಬ್ಳೆ ಇವರು ಮಾತನಾಡಿ ಇಲಾಖೆಯ ಹಿರಿಯ ಅಧಿಕಾರಿಗಳು ಯಾವುದೇ ಜನರ ಪ್ರತಿನಿಧಿಗಳ ಸಮಸ್ಯೆಗೆ ಸ್ಪಂದಿಸುವುದಿಲ್ಲ, ಹಾರಿಕೆ ಉತ್ತರ ನೀಡಿ ಸಾಕು ಹಾಕುತ್ತಿದ್ದಾರೆ. ಬೇಜವಾಬ್ದಾರಿಯಿಂದ ಕೆಲಸ ಮಾಡುತ್ತಿರುವ ಈ ಅಧಿಕಾರಿಗಳ ನಡವಳಿಕೆ ಕುರಿತು ಮೇಲಾಧಿಕಾರಿಗಳಿಗೆ ತಿಳಿಸಿ ಕ್ರಮ ಕೈಗೊಳ್ಳುವಂತೆ ತಿಳಿಸಿದರು. ಅಧ್ಯಕ್ಷರು ಈ ಮಾತಿಗೆ ಒಪ್ಪಿಗೆ ಸೂಚಿಸಿ ಅಧಿಕಾರಿಗಳ ನಡೆಯ ಕುರಿತು ಬೇಸರ ವ್ಯಕ್ತಪಡಿಸಿದರು. ಇನ್ನೋರ್ವ ಸದಸ್ಯರಾದ ರಾಜಪಾಲ್ ರೋಹಿಣಿ ಅವರು ಮತ್ತು ಮಾರುತಿ ನಾಯ್ಕ ಇವರು ಮಾತನಾಡಿ ಬಾಚಿ ಗ್ರಾಮದ ಸಮಸ್ಯೆಗಳ ತಿಂಗಳಿಂದ ಇಲ್ಲಿಯವರೆಗೆ ಬಗೆಹರಿಸುವುದಿಲ್ಲ, ಕೂಡಲೇ ಬಗೆಹರಿಸುವುದನ್ನು ಆರೋಪಿಸಿದರು. ಕೊನೆಗೆ ಸಭೆಯನ್ನು ವಂದನೆಗಳೊಂದಿಗೆ ಮುಕ್ತಾಯಗೊಳಿಸಲಾಯಿತು. ನಮ್ಮ ಸಂಬಂಧಿತ ಗೃಹಜ್ಯೋತಿ ಯೋಜನೆಯಲ್ಲಿ ಟೋಟಲ್ ನಮ್ಮಲ್ಲಿ ಲೈವ್ ಇನ್ಸ್ಟಾಲೇಷನ್ಸ್ 69,901 LT1 ಇನ್ಸ್ಟಾಲೇಷನ್ಸ್ ಇರುತ್ತೆ. ಅದರಲ್ಲಿ ಎಲಿಜಿಬಲ್ ಅಂದ್ರೆ ಬಿಲೋ ಟು 100 ಯೂನಿಟ್ಸ್ ಎಲಿಜಿಬಲ್ 68,986 ಫಲಾನುಭವಿಗಳಿದ್ದಾರೆ. ಅದರಲ್ಲಿ ರಿಜಿಸ್ಟ್ರೇಷನ್ ಆಯಿತು 67,566. ಇದು ಮಂತ್ ವೈಸ್ ಯಾಕೆ ಹೆಚ್ಚು ಕಡಿಮೆ ಆಗಿರೋದ್ರಿಂದ ಕೆಲವೊಂದು 200 ಯೂನಿಟ್ಸ್ ಮೇಲೆ ಹೋಗ್ತಾರೆ ಯೂಸ್ ಮಾಡೋರು, ಆವಾಗ ಅವ್ರಿಗೆ ಗೃಹಜ್ಯೋತಿ ಅಪ್ಲೈ ಆಗೋದಿಲ್ಲ. ಅದಕ್ಕೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗೈತಿ. ಈ ತಿಂಗಳು ಒಟ್ಟಾರೆಯಾಗಿ 99.94% ಫಲಾನುಭವಿಗಳಿಗೆ ನಾವು ಇದನ್ನು ಕೊಟ್ಟಿದ್ದೇವೆ. ಟೋಟಲ್ ಅದರಾಗ 2.12 ಮಿಲಿಯನ್ ಯೂನಿಟ್ಸ್ ಕನ್ಸ್ಯೂಮ್ಷನ್ ಮತ್ತು 253 ಲಕ್ಷ ರೂಪಾಯಿ ಅದರದ್ದು ಕಾಸ್ಟ್ ಆಹಾರ ಇಲಾಖೆ ರಾಯಚೂರು. ಟಾರ್ಗೆಟ್ ಕೊಟ್ಟಾರೆ ಒಂದು ತಿಂಗಳೊಳಗೆ ಆಗ್ಬಾರ್ದು. ಗೌರ್ಮೆಂಟ್ ಮಾಡಿಲ್ಲ ವರ್ಷ ಅದು ಹೆಂಗೆ ಏನು ಮಾಡೋದು? ನೀವು ಫೋನ್ ಹಚ್ಚಿದ್ರು ಸರ್, ಫೋನ್ ಎಷ್ಟು ಸರಿ ಕಚ್ಚಿದ್ರು ಸರ್ ಆಫೀಸ್ಗೆ ರೇಷನ್ ಅಂಗಡಿ ಏನೋ ರೆಸ್ಪಾನ್ಸ್ ಮಾಡೋದು ಸರ್. ಏನೈತೆ ಅರ್ಜಿ ಸರ್ ಇವ್ರು ಎಷ್ಟು ರೇಷನ್ ಹಿಡಿಯೋರ್ಲ ಯಾರು ಸಹ ಎಲ್ಲರನ್ನೂ ತಗೋತಾರ. ಸರ್ ಚೀಲ್ದ ಏನ್ರಿ ಆಗೋದ್ರೆ ಖರೆ ಒಬ್ಬೊಬ್ರಿಗೆ 20-20 ರೂಪಾಯಿ ತಗೋತಾರ. ಈಗ ನಾವು ಹೋದ್ರಿ
ಈ ನಮ್ಮ ಮುಖ ಪರಿಸ್ಥಿತಿ ನಮ್ಗೆ ತೊಗೊಂಡ್ರೆ ಈ ಪಾಪ ಗರೀಬ್ರು ಯಾರು ಬಂದಿರ್ತಾರಲ್ಲ 20 ರೂಪಾಯಿ ತಗೊಂಡೆ ಯಾವ ಅಂಗಡಿ ಹೆಸರು ಐತೆ ಮಾಡ್ಕೊಡೋದ್ರ ಅವ್ರು ದುಡ್ಡು ಕೊಟ್ಟು ಬಿಡೋದ್ರಲ್ಲ ಅಂತೀವಿ ನಿಮ್ಮ ಹೆಸರು ಹಾಕ್ಬೇಡ್ರಿ ಅರ್ಜಿದಾರ ಹೆಸರು ಹಾಕಿ ಮಾಡ್ರಿ ಅವ್ರಿಗೆ ಒಂದು ಅರ್ಜಿ ಕೊಟ್ಟು ಬಿಡ್ತೀನಿ ಅರ್ಜಿದಾರ ಹೆಸರು ಹಾಕ್ತಾರೆ ನಡೆದೈತೆ ಹಂಗೆ ಹೆಸರು ಸರ್ ಈ ಮೀಟಿಂಗ್ ಪ್ರತಿಯೊಂದು ಅಂಗಡಿ ಸರ್ 10 ನೋಟಿಸ್ ಕೊಟ್ಟು ವೈಯಕ್ತಿಕ ಅವ್ರದ್ದು ತಗೋಬೇಡ್ರಿ ಮತ್ತೆ ಹೆಸರಿಂದ ಅರ್ಜಿ ತಗೊಂಡ್ರು ನಡೆಯೋದಿಲ್ಲ ಸರ್ ಅದ ಇನ್ನೊಂದ್ರಿ ಸರ್ ಅವ್ರು ಏನ್ ಮಾಡಾರ್ರಿ ಅವ್ರಿಗೆ ಅನುಕೂಲ ಆಗೋಂಗ್ರಿ ಸಾಯಂಕಾಲ 3 ಗಂಟೆ ಅಂದ್ರೆ ಸಂಜೆ 5 ಗಂಟೆ ಅಷ್ಟೇ ತೆಗಿತಾರ್ರಿ ಸರ ಈಗ ಸರ್ ಕೆಲವೊಂದು ರೇಷನ್ ಅಂಗಡಿ ರೀ 2 ಗಂಟೆ ಅಂದ್ರೆ ಸಾಯಂಕಾಲ 5 ಗಂಟೆ ತೆಗಿಬೇಕಂತ ರೂಲ್ಸ್ ಐತಿ ಸರ್ ಈಗ ಅವ್ರು ಏನ್ ಮಾಡ್ತಾರೆ ಹಾಂ ಮುಂದ್ರಿ ಸರ ಅವ್ರ ಏನ್ ಮಾಡ್ತಾರ ಈಗ 4 ಗಂಟೆಗೆ ಚಾಲು ಮಾಡ್ತಿದ್ರು ನೀವು 5 ಗಂಟೆದಾಗ ಮತ್ತೆ ಚಾಲು ಮಾಡ್ತಾರೆ ಬಂದ್ ಮಾಡ್ಬಿಡ್ತಾರೆ ಅಂತ ಫೋನ್ ಹಚ್ಚರ್ಲೆ ನಾಳೆ ಬರ್ತಂತಾರೆ ಅದು ಈಗ ಒಂದು ತಿಂಗಳು ಟೈಮಿಂಗ್ ಮುಗಿತಿಗೋರಿ ನಾವು ರೇಷನ್ ಮುಗಿತಿ ಮುಂದೆ ರೇಷನ್ ಹೋಯ್ತಂತ ಅಂತಾರೆ ಅಂತ ಭಾಳ ಸಮಸ್ಯೆ ಅದಾವ ಸರ್ ಸರ್ ಬರೋದ 10 11 ಮಂದಿ ತೆಗಿತಾರೆ ಸರ್ 12 ಕ್ಲೋಸ್ ಮಾಡ್ಬಿಡ್ತಾರೆ 3 4 ಗಂಟೆ ತಂಪ್ ಕೊಟ್ರೆ ಜಮಾ ಆಗೋದೈತಿ ಈಗ ಅವ್ರು ಮತ್ತೊಂದು ದಿವಸ ತೆಗಿಬೇಕು ಆ ರೇಷನ್ ಕಾರ್ಡ್ ಸಮಸ್ಯೆ ಹಂಗಂದ್ರೆ ಅಣ್ಣ ರೀ ಹಂಗಾಗಿ ಟೈಮಿಂಗ್ ಸೆಟ್ ಆಗೋದ್ರಿ ಅದಕ್ಕೆ ಅವ್ರು ಸ್ವಲ್ಪ ಜಲ್ದಿ ತೆಗದ್ರ ಚಲೋ ಆಗಿದೆ ಈಗ ತಂಬ ಟೈಮ್ ಸರ ಸರ್ವರ್ ಬಿಸಿ ಇದ್ರೆ ಹಂಗ ನಿಲ್ತಾರ್ರಿ ನಿಂತು ಹೋಗ್ಬಿಡ್ತಾರೆ ನಾಳೆ ಬಿಡೋದು ಅಂದ್ಬಿಡ್ತಾರೆ ಹಾ ಹಂಗಲ್ಲ ಸರ್ ಇವ್ರಂತ ತಾಸು ಹೆಚ್ಚಿಗೆ ತೆಗದ್ರ ಜಲ್ದಿ ತೆಗದ್ರಿ ಅದಕ್ಕೆ ಕವರ್ ಆಗ್ತಿರ್ಲಿಲ್ಲ ಸರ್ ಈಗ 4 ಗಂಟೆ ತೆಗಿದ್ರೆ 3 ಗಂಟೆ ತೆಗದ್ರ ಮತ್ ಸರ ಕೊಡ್ಬೇಕವ್ರ ಕೆಲವೊಂದ್ ಮಂದಿ 25ಕ್ಕೆ 24 ತಾರೀಕು ಬಂದ್ ಮಾಡಿಬಿಡದಾರ ನೀವು ಯಾರ 10 ರೂಪಾಯಿ 20 ರೂಪಾಯಿ ಕೊಡಬೇಡ್ರಿ ನೀವು ಕೊಡ್ತೀರೋ ಫ್ರೀ ಅಂತ ನಾವು ಸದಸ್ಯರು ನಾವು ಮತ್ ಬೇರೆದವ್ರು ಸಂಘಟ ಇರ್ತಾರಲ್ಲ ಪ್ರತಿಯೊಬ್ಬರಿಗೆ ತಗೋತಾರ ಸರ್ ಈಗ ರೀ ಅದು ತಂಬು ತೊಗೊಳೋರು ರೇಷನ್ ಅಂಗಡಿಯವ್ರಿಗೆ ಒಪ್ಸಿದಿರೋ ಅಥವಾ ಹೊರಗೆ ಬೇರೆ ಕಂಪ್ಯೂಟರ್ ಸೆಂಟರ್ದವ್ರಿಗೆ ಒಪ್ಸಿದಿರಿ ಸರ್ ಅದು ತಂಬು ತೊಗೊಳೋದು ಮತ್ತು ಈಗ ಕೆಲವೊಂದು ಊರಾಗ ಏನು ಮಾಡ್ತಾರೆ ರೀ ತಂಬು ಕೊಡ್ಬೇಕಾದ್ರೆ ಬೇರೆ ಕಂಪ್ಯೂಟರ್ ಅಂಗಡಿಗೆ ಕಳಿಸ್ತಾರೆ ಅವ್ರ ಅಲ್ಲೇ 10 ರೂಪಾಯಿ ತಗೋತಾರೆ ಅವ್ರು ಅವ್ರಿಗೆ ರೇಷನ್ ಅಂಗಡಿಯವ್ರಿಗೆ ಬೈಪಟ್ರಿ ಓನರ್ ತಂಬ ಇರ್ತೈತೆ ಅವ್ರ ಅಸ್ಟೆಂಟ್ ಅವ್ರ ಕೆಲಸ ಮಾಡೋರಿಗೆ ಅಸ್ಟೆಂಟ್ ಕೊಡ ಅಂತ ಒಂದು ಆಪ್ಷನ್ ಕೊಟ್ಟೈತಿರ ಅವ್ರು ಯಾರು ಬೇಕಾದ್ರೆ ಕೊಡೋಂತಾರ ಅದು ಸ್ವಲ್ಪ ಹೇಳ್ತೀನಿ ಅಂಗಡಿಯವ್ರು ಅಂದ್ರೆ ಅಲ್ಲೇ ಏನ್ ಮಾಡ್ತಾರ್ರಿ 10 ರೂಪಾಯಿ ಸರ್ ಪ್ರತಿಯೊಂದು ರೇಷನ್ ಅಂಗಡಿ ನುಡಿಸ್ಕೊಳ್ತಾರೆ ಸರ್ ರೊಕ್ಕ ತಗೋಬಾರ್ದು ಅಂದ ಮತ್ತೆ ಅಂಗಡಿ ಮುಂದೆ ಬರ್ದ ಹಚ್ತಾರೆ ರೇಷನ್ ರೊಕ್ಕ ಕೊಡ್ಬೇಡ್ರಿ ಫ್ರೀ ಐತ ಆಯ್ತು ಅದನ್ನ ನೋಡ್ರಿ ಕೇಳ್ತಾರ ಅವ್ರು ಫ್ರೀ ಅದ ಬರೀ ರೊಕ್ಕ ಕೇಳ್ತಾರ ಅವ್ರು ಏನ್ ಹೇಳಿದಾರಲ್ಲ ಒಂದೇ ಲೆಟರ್ದಾಗ ಹಾಕಿ ಒಂದು ನೋಟಿಸ್ ಕೊಡಿ. ನಮಸ್ಕಾರ. ಇದು ಶಿಕ್ಷಣ ಇಲಾಖೆದ ಯೋಜನೆ ಮಾಹಿತಿ ಟೋಟಲ್ ಚಿಕ್ಕೋಡಿ ಶಿಕ್ಷಣ ಜಿಲ್ಲೆ ಮಾಹಿತಿಗಳು ಟೋಟಲ್ ಅರ್ಜಿಗಳು 6407 ಮತ್ತು ಅಪ್ರೂವಲ್ ಆದ ಅರ್ಜಿಗಳು 5088 ಒಟ್ಟು ಬಾಕಿ ಅರ್ಜಿಗಳು 1119 ಇವರಿಗೆ ಮಾಹಿತಿ ಅಪ್ರೂವಲ್ ಆಫೀಸಲ್ಲಿ ಅಪ್ರೂವ್ ಮಾಡ್ಬೋದು ಅಪ್ಲಿಕೇಶನ್ ಹಾಕಿದಾರೆ ಅದ್ರ ಡಾಕ್ಯುಮೆಂಟ್ಸ್ ಏನಾಗಿದೆ ಅಲ್ಲೇ ಹಾಕಿದ ಅವ್ರು ಬಂದಲ್ಲಿ ಡಾಕ್ಯುಮೆಂಟ್ ಸಂಬಂಧಪಟ್ಟ ದಾಖಲೆಗಳನ್ನ ನೀಡಬೇಕು ಸುಮಾರು 2,15,03,486 ಪ್ರಯಾಣಿಕರು ಪ್ರಯಾಣಿಸಿ ಆದಾಯ 72,35,61,813. ಜನವರಿ ತಿಂಗಳಲ್ಲಿ 7,58,166 ಪ್ರಯಾಣಿಕರು
4 ಮೀಟಿಂಗ್ಗಳಿಂದ ಚರ್ಚೆ ಮಾಡಕ್ಕೆ ಸರಿ. ಸಾಹೇಬ್ರ ಹೊಸದಾಗಿ ಬಂದ ನಾ ರೆಗ್ಯುಲರ್ ಆಗಿ ಏನಾಗಿದ್ರಿ ಅದರಿಂದ ಪರಮಾನಂದವಾಡಿ ತನಕ ಈಗ ಸಿದ್ದಾಪುರ ತನಕ ಸ್ಟಾಪ್ ಆಯ್ತು ಅಲ್ಲಿಂದ ಈ 3 ಕಿಲೋಮೀಟರ್ ಡಿಸ್ಟೆನ್ಸ್ ಇರ್ತಲ್ಲ ಡಿಸ್ಟೆನ್ಸ್ ಕಟ್ಟ ಹೆಚ್ಚು ಮಾಡದೆ ಪರಮಾನಂದವಾಡಿಯಿಂದ ಸುತ್ತ ಹಳ್ಳಿಗೆಲ್ಲ ಅನುಕೂಲ ಆಗಿದೆ. ನೀವು ಸಿದ್ದಾಪುರವಾಡಿ ಸಿದ್ದಾಪುರ ನಿಲ್ಲಿಸಿದ್ರಲ್ಲ ಅಲ್ಲಿಂದ ನಡ್ಕೊಂಡ್ಬೇಕಾಗಿ ಹಿಂಗಾಗಿ ಅದರಿಂದ ಹುಡುಗರು ಇದಕ್ಕೆ ಅವ್ರು ಭಾಳ ದಿವಸ ಬೇಡಿಕೆ ಆ ದಿವಸ ತಹಸೀಲ್ದಾರ್ ಸರ್ ಇದ್ರು ಸುರೇಶ್ ವಿಜಯ್ ಸರ್ ರೀ ಅವ್ರು ನಿಮ್ಮ ಡಿಪೋ ಮ್ಯಾನೇಜರ್ ಇವ್ರಿಗೂ ಚಿಕ್ಕೋಡಿ ಅವ್ರಿಗೆ ಮಾತಾಡಿದ್ರು ನಾನು ಸರಿಪಡಿಸ್ಕೊಡ್ತೇನೆ ಸ್ವಲ್ಪ ದಿವಸ ಆಗತ್ತೆ ಇಟ್ಟಿದ್ರು ಬಟ್ ಅವ್ರು ಕಾರ್ಯವಾಹಿ ಆಗಲಿಲ್ಲ ಅದಕ್ಕಾಗಿ ಅವ್ರ ಒಂದು ಬೇಡಿಕೆ ಐತಿ ಅದು ಇಂಪಾರ್ಟೆಂಟು ಐತ್ರಿ ಅತಿ ಅವಶ್ಯಕ ಐತಿ ಅದಕ್ಕೆ ಈ ಬೇಡಿಕೆ ತಮ್ಮ ಮ್ಯಾನೇಜರ್ ಜೊತೆ ಮಾತಾಡ್ಕೊಂಡು ನೆಕ್ಸ್ಟ್ ಟೈಮ್ ಬರೋದು ಅಂದ್ರೆ ಒಂದು ಪ್ಲಾನ್ ನಮ್ದು ರೇವಾಡಿಪ್ ಆಗತ್ತೆ ಅದು ಅಲ್ಲಿ ತನ ಬರೋದು ಅದು ಸಿದ್ದಾಪುರ ಹಂಗಾಗಿ ಇಮಿಡಿಯೇಟ್ ಆಗಿ ಸರ್ ಇವತ್ತು ಹೇಳ್ರಿ ಸರ್ ನೆಕ್ಸ್ಟ್ ಟೈಮ್ ನೀವು ಬರ್ಬೇಡ್ರಿ ಮೇಡಮ್ ಹೇಳ್ರಿ ನಮ್ಗೆ ಬೇಡ ಅಂದ್ರೆ ನೀವು ಬರ್ಬೇಕಂದ್ರೆ ಹೇಳ್ರಿ ಅವರ ಮೇಡಮ್ ಬರ್ಬೇಕ್ರಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಟ್ಟು ಅರ್ಜಿಗಳ ಸಂಖ್ಯೆ 1,20,000 1,02,960 ಅರ್ಜಿಗಳು ಬಂದವೆ. ಅದರಲ್ಲಿ ಸೆಪ್ಟೆಂಬರ್ ಮಟ್ಟ 99,848 ಮಂದಿ ಚೆನ್ನಾಗಿದೆ. ಅಕ್ಟೋಬರ್ದ 20,064 ಮಂದಿ ಈಗ ಹೊಸ ಮಾಹಿತಿ ತಗೊಂಡು ಸರ್ ಅಕ್ಟೋಬರ್ದಿಂದ 20,064 ಹೊಸ ಇದು ಹೌದು ಸರ್ ಇದು ಅಕ್ಟೋಬರ್ ಮಟ್ಟ ಪೇಮೆಂಟ್ ಆಗಿದೆ ಅರ್ಜಿ ಕ್ಲಿಯರ್ ಆಗಿದೆ ಸರ್ ಅಪ್ರೂವ್ ಮಾಡಕ್ಕೆ ಮತ್ತೊಂದು ಸರ ನಿಮ್ಮಲ್ಲಿ ಆಫೀಸ್ ತಗೊಂಡು ಬೋರ್ಡ್ ಹಚ್ಚಿರಿ ದೊಡ್ಡ CDP ಆಫೀಸ್ ಮನೇಲಿ ಬರೋದು ಬೋರ್ಡ್ ಹಚ್ಚಿರಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಎಲ್ಲರೂ ಆಫೀಸ್ ಎಲ್ಲಿ ಎಲ್ಲ ಕಡೆ ಅಲ್ಲಿ BSNL ಆಫೀಸ್ ಹೋಗ್ತಾರೆ ಸರ್ ನೀವು ಆಫೀಸ್ ಎಲ್ಲಿ ಯಾರಿಗೆ ಪರ್ಫೆಕ್ಟ್ ಗೊತ್ತಿಲ್ಲ ಸರ್ ಈ ತಿಂಗಳದಾಗ ಎಷ್ಟು ಅದಾವೋ ಕಡಿಮೆ ಇಲ್ರಿ ಮೇಡಮ್ ಕಂಪಲ್ಸರಿ ಮುಂದಿನ ಸಲ ಮೀಟಿಂಗ್ ಬರಬೇಕ್ರಿ ಬರಲಿಲ್ಲ ಅಂದ್ರೆ ಸರ್ ನೀವು ಅಧ್ಯಕ್ಷರ ನೀವು ಮೇಡಮ್ ನೋಟಿಸ್ ಮಾಡ್ರಿ ಪ್ರತಿ ಸಲ ಹೆಂಗೆ ಮಾಡ್ತಾರ ಮೇಡಮ್ ಯಾಕಂದ್ರೆ ನಿಮ್ಗೆ ಏನ್ ಕೊಟ್ರೆ ಮಾಹಿತಿ ನೀವು ಏನ್ ಹೇಳಕ್ ಈ ಪಾಪ ನೀವು ಬಂದು ಹೆಂಗೆ ಏನು ಹೇಳೋಲ್ಲ ಕಾರ್ಯಕ್ರಮದ ಕುರಿತು ಕಾರ್ಯನಿರ್ವಾಹಕ ಅಧಿಕಾರಿಗಳು ಮಾತನಾಡುತ್ತಾರೆ.